ಓಕೆ, ಇನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷ ಆಯ್ಕೆಗೆ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಭೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಶಾಸಕ ಜಿಟಿ ದೇವೇಗೌಡ. ಈಗಾಗಲೇ ಅವರು ಪಕ್ಷದಿಂದ ಮತ್ತು ಕುಮಾರಸ್ವಾಮಿ ಕುಟುಂಬದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ನಾನು ಕ್ಷೇತ್ರದ ಅಭಿವೃದ್ಧಿಗೆ ಓಡಾಟವನ್ನು ಮಾಡ್ತಾ ಇದ್ದೀನಿ, ಪಕ್ಷದ ಸಂಘಟನೆ ಹಾಗೂ ಸಭೆಗೆ ಹಾಜರಾಗೋದಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಅವರೊಂದಷ್ಟು ಹೇಳ್ಕೊಂಡಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ನನಗೆ ಬೇರೆ ಯಾವುದೇ ಬೇಸರ ಇಲ್ಲ, ಎಲ್ಲರೂ ಹೀಗೆ ಹೇಳೋದು. ಜಿಟಿ ದೇವೇಗೌಡರು ಇವತ್ತಿನ ಸಭೆಗೆ ಬರ್ತಾ ಇಲ್ಲ, ಅವ್ರಿಗೆ ಅಸಮಾಧಾನ ಇದ್ದೇ ಇದೆ. ಒಂದು ಪ್ಲ್ಯಾನ್ ಏನೋ ಮಾಡಿದಾರಂತೆ, ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸ್ಥಾನವನ್ನು ಜಿಟಿ ದೇವೇಗೌಡರಿಗೆ ಕೊಡೋದು ಅಂತ. ಆ ಥರ ಅದು ಕೊಟ್ಟಿಲ್ಲ ಅಂತಲೇ ಅವ್ರಿಗೆ ಅಸಮಾಧಾನ ಆವಾಗಿಂದ. ಹಾಗಾಗಿ ಇವತ್ತಿನ ಸಭೆಗೆ ಕೂಡ ಜಿಟಿ ದೇವೇಗೌಡರು ಬರ್ತಿಲ್ಲ. ನೇರವಾಗಿ ಮಾತಾಡಿದ್ದೀನಿ. ಪುಟ್ಟರಾಜು ಅವರು, ಸಾರಾ ಮಹೇಶ್ ಅವರು ಇಬ್ರು ಕೂಡ ನಮ್ಮ ಮನೆಗೆ ಬಂದಿದ್ರು. ನಮ್ಮ ಕೇಂದ್ರದ ಸಚಿವರು ಇಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ ಸಭೆಗೆ ಹೋಗ್ಬೇಕಾಗಿತ್ತು. ನಾನು ಅವತ್ತು ಮೈಕೈ ನೋವು ಬಂದು ಬೆಳಿಗ್ಗೆ ಹೇಳ್ಬೇಕಾಗಲಿಲ್ಲ, ದಿಶಾ ಮೀಟಿಂಗ್ ಸಭೆಗೆ ಹೋಗಲಿಲ್ಲ. ಪಕ್ಷದ ಸಭೆಗೆ ನಾನು ಇವಾಗ ಬರಲ್ಲ. ನಾನು ಪಕ್ಷದ ಸಂಘಟನೆಗೆ ಓಡಾಡಿ 92 ವರ್ಷ ವಯಸ್ಸು. ಈ ಪಕ್ಷವನ್ನ ಜಯಪ್ರಕಾಶ್ ನಾರಾಯಣ ಅವ್ರ ಜೊತೆ ಸೇರಿ ಕಟ್ಟಿರ್ತಕ್ಕಂಥವ್ರು ದೇವೇಗೌಡರಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ. ಅವರೆಲ್ಲರೂ ಹೇಳಿ ಯಾರನ್ನು ಮಾಡ್ತಾರೆ ಅವ್ರ ಅಧ್ಯಕ್ಷ. ನನ್ನ ಮಗ ನಿಖಿಲ್ ಅವರ ಸ್ನೇಹಿತ, ಈ ಕಡೆ ಅಭಿಮಾನದಿಂದ ನಿಖಿಲ್ ಅವರ ಅಧ್ಯಕ್ಷ ಆಗ್ಲಿ ಅಂತ ಹೇಳೋರು, ಅದ್ರಲ್ಲಿ ತಪ್ಪೇನಿದೆ?